ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ನವೆಂಬರ್ 30 ಸಂಜೆ 6ಕ್ಕೆ. ಆದ್ರೆ ನಿಮ್ಗ ಯೋಗನೂ ಇಲ್ಲ, ಯೋಗ್ಯತೆನೂ ಇಲ್ಲ. ಅಂದ್ಮೇಲೆ ನಿಮ್ಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ಬಾಯ್ ಮುಚ್ಕೊಂಡು ಫೋನ್ ಇಡ್ರಿ, ಏನೇನೋ ಮಾತಾಡ್ಬೇಡಿ. ಏನ್ ಬಂದಿದ್ದು? ಅದು ಅಮ್ಮವ್ರೆ, ನಿಮ್ಮನ್ನ ಭೇಟಿ ಮಾಡೋದಕ್ಕೆ ಯಾರೋ ನಿಮ್ ಸ್ನೇಹಿತರು ಬಂದಿದ್ದಾರೆ. ಅದಕ್ಕೆ ಕೆಳಗಡೆ ಸೋಫಾನಲ್ಲಿ ಕೂರ್ಸಿದ್ದೀನಿ. ಇದನ್ನ ಬಂದಾಗ್ಲೇ ಹೇಳೋದಕ್ಕೆ ನೀನ್ ಬಾಯ್ ಬೈದಾಗಿತ್ತ? ಅದನ್ನ ಹೇಳೋದಕ್ಕೆ ಪುಷ್ಪ ಇರ್ಲಿಲ್ವಾ? ಅವಳನ್ನ ಕಳ್ಸೋದ್ ಬಿಟ್ಟು ನೀನ್ ಯಾಕೆ ಬಂದೆ? ಪದೇ ಪದೇ ನಿನ್ ಮುಖ ತೋರಿಸಿ ನನ್ಗೆ ಅವಮಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಇಲ್ಲ ಅಮ್ಮವ್ರೆ, ಅದು ಪುಷ್ಪ ಅಕ್ಕ ಬೇರೇನೋ ಕೆಲಸ ಮಾಡ್ತಿದ್ರು, ಅದಕ್ಕೆ ನಾನೇ ಬಂದೆ. ಎಲ್ಲದಕ್ಕೂ ಒಂದ್ ಕಾರಣ ರೆಡಿಯಾಗಿ ಇಟ್ಕೊಂಡಿರ್ತೀಯ. ಆ ಕಡೆ ನಿಂತ್ಕೋ. Hi Jaya. Hi. How are you? I'm fine. How are you? Please take a seat. Yeah, thank you. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ನೀನೆಲ್ಲಮ್ಮ ನನ್ನ ನೆನಪು ಮಾಡ್ಕೋತೀಯಾ? ಏನು ಹೇಳ್ತಾರಲ್ಲ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಹಾಗೆ ಸಂಕಟ ಬಂದಾಗ ನನ್ನ ನೆನಪು ಮಾಡ್ಕೊಂಡಿದ್ಯಾ? ನಿನಗೆ ಗೊತ್ತಲ್ಲ ನನ್ನ ಶೆಡ್ಯೂಲ್ ಹೇಗಿರುತ್ತೆ ಅಂತ. ಮನೆಯವ್ರ ಹತ್ರ ಮಾತಾಡೋದಕ್ಕೂ ನನಗೆ ಟೈಮ್ ಇರೋದಿಲ್ಲ. ಸದ್ಯ ಈ ಕೆಲ್ಸದೊಳಿಂದನಾದ್ರೂ ನನ್ನ ಹತ್ರ ಮಾತಾಡೋಷ್ಟು ಸಮಯ ಸಿಕ್ತಲ್ಲ ನಿಂಗೆ. ಒಂದ್ ನಿಮಿಷ. ಪುಷ್ಪ, ಪುಷ್ಪ ಅಮ್ಮವ್ರೆ, ಯಾಕೆ ಹೊಡೆದೆ ಅಂತ ಗೊತ್ತಾ? ನನ್ನ ಫ್ರೆಂಡ್ ಬಂದಾಗ ನೀನ್ ನನ್ನನ್ನು ಕರೆಯೋಕ್ ಬರ್ದೆ. ಆ ದರಿದ್ರದವಳನ್ನ ಕಳ್ಸಿದ್ಯಲ್ಲ, ಅದಕ್ಕೆ ಹೊಡೆದಿದ್ದು. ನಿನಗೆಷ್ಟು ಸಲ ಹೇಳಿದ್ದೇನೆ ಅವಳನ್ನ ನನ್ ಮುಂದೆ ಕಳಿಸ್ಬೇಡ ಅಂತ. ತಪ್ಪಾಯ್ತು ಅಮ್ಮವ್ರೆ. ಇನ್ನೊಂದ್ ಸಲ ಇಂಥ ತಪ್ಪು ಮಾಡಿದ್ರೆ ನಿನ್ನ ಕೆಲಸದಿಂದ ತೆಗೆದು ಹಾಕ್ಬಿಡ್ತೀನಿ. ಹೋಗು, ಜ್ಯೂಸ್ ತಗೊಂಡ್ ಬಾ. ಸರಿ ಅಮ್ಮವ್ರೆ. ಇದೇ ನೋಡು ನಮ್ಮನೆ ಪ್ರಾಬ್ಲಮ್. ನಾನು ಯಾರ ಮುಖ ನೋಡಬಾರ್ದು ಅಂತ ಅನ್ಕೊಳ್ತೀನೋ ಅದೇ ಮುಖ ಆಗಾಗ ನೋಡೋ ಹಾಗಾಗುತ್ತೆ. ಕೂಲ್ ರಾಜೇಶ್ವರಿ, ಅತ್ತಿ ಮೇಲಿನ ಕೋಪನ ಕೊತ್ತಿ ಮೇಲೆ ತೋರ್ಸಿದ್ರೆ ಏನ್ ಪ್ರಯೋಜನ? ನಿನ್ನ ಬೇಟೆ ಯಾವ್ದಿದೆಯೋ ಅದ್ರ ಮೇಲ್ ಮಾತ್ರ ನೀನು ಫೋಕಸ್ ಮಾಡ್ಬೇಕು. ಅದೇ ನನ್ನಿಂದ ಆಗ್ತಾ ಇಲ್ಲ ಜಯ. ಅವಳಿಗೇನಾದ್ರೂ ಮಾಡಕ್ ಹೋದ್ರೆ ನನ್ ಗಂಡ ಚಂದ್ರು ಮತ್ತೆ ತಾರ ಕಡ್ಡ ಬಂದ್ ನಿಲ್ತಾರೆ. ಅವ್ರನ್ನ ದಾಟಿ ಮುಂದೆ ಹೋಗೋದಕ್ಕಾಗ್ತಾ ಇಲ್ಲ. ನೀನ್ ಹಿಡಿಯಕ್ ಹೋಗ್ತಾ ಇರೋದು ಸಣ್ಣ ಮೀನನ್ನಲ್ಲ, ಮೀನಿನ ರೂಪದಲ್ಲಿರೋ ತಿಮಿಂಗ್ಲನ. ನಾನ್ ಎಂಟ್ರಿ ಕೊಡ್ತಿದ್ದ ಹಾಗೆ ಆ ತಿಮಿಂಗ್ಲಾಗೆ ತಿಪ್ಪರಲಾಗ ಹಾಕ್ಸಿದೀನಿ. ಸೂಪರ್ ಜಯ, ನಾನ್ ಮಾಡೋಕ್ಕಾಗ್ದಿರೋದನ್ನ ನೀನ್ ಮಾಡಿದ್ಯಾ, ಅದಕ್ಕೆ ನೀನ್ ಇರ್ಬೇಕು ಅಂತ ಹೇಳೋದು. ನಾನು ಹೀಗೆ ಅವಳಗ್ ಟಾರ್ಚರ್ ಕೊಡ್ಬೇಕು.
ರಾಜೇಶ್ವರಿ, ನೀನು ತಪ್ಪು ತಿಳ್ಕೋತಿರೋದು ಇಲ್ಲೇ. ಇವರೆಲ್ಲ ಹಳ್ಳಿಲಿ ಬೆವರು ಸುರಿಸಿ ಕೆಲಸ ಮಾಡಿ ಮೈಯನ್ನ ಗಟ್ಟಿ ಮಾಡ್ಕೊಂಡಿರ್ತಾರೆ. ಇವರ ಹತ್ರ ಈ ತರ ನೀನು ಕೆಲಸ ಮಾಡಿಸೋದ್ರಿಂದ ಇವರಿನ್ನೂ ಗಟ್ಟಿ ಆಗ್ತಾರೆ ಹೊರತು ಬೇರೆ ಏನು ಯೂಸ್ ಇಲ್ಲ. ಅದರಲ್ಲೂ ಕೋಟಿಗಟ್ಲೆ ವ್ಯವಹಾರನ ಚಿಟ್ಕೆ ಹೊಡೆಯೋದ್ರಲ್ಲಿ ಡೀಲ್ ಮಾಡೋ ನೀನು ಇವಳನ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನನಗ್ ನಂಬಕ್ ಆಗ್ತಾ ಇಲ್ಲ. ನಾನು ಎಲ್ಲಾ ತರದಲ್ಲಿ ಅವಳನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಜಯ. ನಾನು ಹೇಳಿದ್ನಲ್ಲ, ನನ್ನ ಗಂಡ ನನ್ನ ಮಗನಿಂದ ಅದು ಫೇಲ್ ಆಗ್ತಾ ಇದೆ. ನೋಡು, ಟಾರ್ಚರ್ ಕೊಡೋದು ಹೇಗೆ ಗೊತ್ತಾ? ಅದು ಮನಸ್ಸಿಗೆ ನಾಟಬೇಕು. ನಾನ್ ಯಾಕಾದ್ರೂ ಈ ಮನೇಲಿ ಇದ್ದೀನೋ ಅನ್ನೋ ತರ ಅವಳಿಗೆ ಚುಚ್ತಾ ಇರಬೇಕು. ಒಂದ್ ದಿವಸ ಅವಳು ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗ್ಬೇಕು. ಹಾಗೆ ಟಾರ್ಚರ್ ಕೊಡ್ಬೇಕು. ಹೇಗೆ